ನಾನು ಯಾವಾಗ್ಲೂ ಹೇಳ್ತೀನಿ, ನಿಮಗೆ ಉಳ್ಕೊಳ್ಳೋ ತಾಕತ್ತಿದ್ರೆ ನೀವು ಈ ಕ್ಷೇತ್ರಕ್ಕೆ ಬನ್ನಿ, ಇಲ್ವೋ ಬರ್ಲೇಬೇಡಿ. ಯಾಕಂದ್ರೆ ಅದೇ ಗಟ್ಟಿ ಕಾಳುಗಳು ಉಳ್ಕೊಳ್ತವೆ, ಜಳ್ಳು ಕಾಳುಗಳು ಹಾರು ಹೋಗ್ತವೆ ಅಂತ. ಟೀಕೆ ಟಿಪ್ಪಣಿಗಳು ಬಂದಾಗ, ವಿರೋಧಗಳು ಬಂದಾಗ ನಾವು ಇನ್ನಷ್ಟು ಗಟ್ಟಿ ಆಗ್ತೀವಿ, ಇನ್ನಷ್ಟು ಜಾಗ್ರತೆ ಮಾಡ್ತೀನಿ. ಈಗ ನಾನು ಆಡೋ ಮಾತುಗಳಲ್ಲಿ ಯಾರೋ ಟೀಕೆ ಮಾಡೋರು ಇದ್ದಾರೆ ಅಂದಾಗಲೇ ನಾನು ಇನ್ನಷ್ಟು ಅಧ್ಯಯನ ಮಾಡ್ತೀನಿ, ಇನ್ಯಾರಿಗೂ ಟೀಕೆ ಮಾಡೋಕೆ ಅವಕಾಶ ಸಿಗದೆ ಇರೋವಾಗ ನಾನು ಇರಬೇಕು ಅನ್ನೋ ಕಾರಣಕ್ಕೆ. ಆಗ ನಾನು ಟೀಕೆಗಳನ್ನ, ಅಪವಾದಗಳನ್ನ ಮೆಟ್ಟಿಲ್ಗಳಾಗಿ ತಗೊಂಡು ಹೋಗೋದಕ್ಕೆ ಬಯಸ್ತೀನಿ. ಸೊ ಜಳ್ಳು ಕಾಳುಗಳು ಹಾರೋಗ್ತವೆ, ಗಟ್ಟಿ ಕಾಳುಗಳು ಉಳ್ಕೊಳ್ತವೆ, ಅಷ್ಟೇ. ಸಿಂಪಲ್ ಅಷ್ಟೇ. ಸಮಾಜ ಕಾರ್ಯ ಮಾಡ್ತೀರಿ, ಎಲ್ಲ ಭಾಷಣಗಳನ್ನ ಮಾಡ್ತೀರಿ, ಡಿಬೇಟಿಗೆ ಹೋಗ್ತೀರಿ, ಇದೆಲ್ಲ ಒಂದ್ ಕಡೆ ಆದ್ರೆ ಸಂಸಾರನ ನಡೆಸ್ಬೇಕು, ಅದು ಒಂದ್ ಕಡೆ ಇರುತ್ತೆ. ಸೋರ್ಸ್ ಆಫ್ ಇನ್ಕಮ್ ನಿಮ್ದು ಹೇಗೆ? ನೀವು ಯಾವ ತರ ಪ್ಲಾನ್ ಮಾಡ್ಕೊಂಡಿದ್ದೀರಾ? ನೀವೇನ್ ಕೆಲಸ ಮಾಡ್ತೀರಾ? ಸೊ ನಮ್ಗೆ ಅದ್ರ ಬಗ್ಗೆ ಹೇಳ್ಬೋದಾ? ಅಂದ್ರೆ ಸೋರ್ಸ್ ಆಫ್ ಇನ್ಕಮ್ ನಾನು ಯಾವಾಗಲೂ ಅದೇ, ಪರ್ಸನಲ್ ಲೈಫ್ ಮತ್ತು ಪ್ರೊಫೆಷನಲ್ ಲೈಫನ್ನು ಬಹಳ ಪ್ರತ್ಯೇಕವಾಗಿರೋಳು. ಸಾಮಾಜಿಕ ಜೀವನದಲ್ಲಿ ಇರೋರು ಬಹಳ ಜನಕ್ಕೆ ಅದೊಂದು ಅಪವಾದ ಇದೆ, ನಿಮಗೆ ದುಡ್ಡೆಲ್ಲಿಂದ ಬರುತ್ತೆ, ಏನು ದುಡಿಮೆ, ಹೊಟ್ಟೆಪಾಡಿಗೆ ಏನು ಮಾಡ್ತೀರಾ ಅಂತ. ನಾನು ಓದಿರೋ ಜರ್ನಲಿಸಮ್ ನಂಗೆ ಯಾವಾಗಲೂ ಅನ್ನ ಹಾಕಿದೆ. ನನಗೆ ನಮ್ಮಮ್ಮ ಯಾವಾಗಲೂ ಹೇಳ್ತಿದ್ರು, ಶಿಕ್ಷಣ ಏನಕ್ಕೆ ಬೇಕು ಅಂತ ಕೇಳಿದ್ರೆ ನಿಮ್ಗೆ ಎಲ್ಲೂ ಇನ್ನೊಬ್ರ ಹತ್ರ ಕೈ ಚಾಚಿದೆ ಬದುಕೋ ಹಂಗೆ ನೋಡ್ಕೊಳ್ಳಿ, ಅಷ್ಟು ಸಾಕು ಅಂತ. ಸೊ ನನಗೆ ನಾನೇನು ಓದಿದ್ದೀನಿ, ನನ್ನ ಡಿಗ್ರಿ ಸರ್ಟಿಫಿಕೇಟ್ ಜಗತ್ತಿನ ಯಾವುದೇ ಮೂಲೆಗೆ ಹೋದ್ರೂ ದುಡ್ಡು ಅನ್ನ ಹಾಕತ್ತೆ ಅನ್ನೋದೊಂದು, ನಾನು ಕಲ್ತಿರೋ ಸ್ಕಿಲ್ಗಳು ನನಗೆ ಯಾವಾಗಲೂ ಅನ್ನ ಹಾಕತ್ತೆ ಅನ್ನೋದೊಂದು ಭರವಸೆ ನಂಗೆ ಯಾವಾಗಲೂ ಇದೆ. ಸೊ ನಮ್ಮದೇ ಒಂದು ಬ್ರ್ಯಾಂಡಿಂಗ್ ಕಂಪ್ನಿ ಇದೆ, ಸೊ ಬ್ರ್ಯಾಂಡಿಂಗ್ ಮಾಡ್ತೀನಿ. ನಾನು ಓದಿದ ಜರ್ನಲಿಸಮ್ ನನಗೆ ಅದಕ್ಕೆ ಬಹಳ ಸಪೋರ್ಟ್ ಮಾಡಿದೆ, ನನ್ನದೇ ನ್ಯೂಸ್ ಪೋರ್ಟಲ್ಗಳಿದೆ. ಸೊ ಎಲ್ಲೋ ಅವೆಲ್ಲವೂ ನನಗೆ ಶಕ್ತಿ. ನಾನು ಅದನ್ನು ಆ ದುಡಿಮೆಯ ದಾರಿಯ ಜೊತೆಗೆ ದುಡಿಮೆಯನ್ನು ಮಾಡ್ತಾನೆ ನಾನು ಸಾಮಾಜಿಕ ಜೀವನವನ್ನು ಮಾಡ್ತಿದ್ದವಳು. ಸೊ ನನಗೀಗಲೂ ನೆನಪಿದೆ, ಈಗ ಮುಂಚೆನೂ ಹಾಗೆ ಮಾಡ್ತಿದ್ದೀನಿ. ನಾನೆಲ್ಲೋ ಭಾಷಣಕ್ಕೆ ಹೋಗ್ತೀನಿ ಅಂದರೆ 400 ಕಿಲೋಮೀಟರ್ 500 ಕಿಲೋಮೀಟರ್ ಜರ್ನಿ ಮಾಡ್ತಿದ್ದೆ. ಗಾಡಿನಲ್ಲಿ ಕೂತ್ಕೊಂಡೇ ನಾನು ಪೂರ್ತಿ ಹ್ಯಾಂಡಲ್ ಮಾಡಿರೋದಿದೆ. ಬಿಸ್ನೆಸ್ ಇರ್ಬೋದು, ನನ್ನ ಮೀಡಿಯಾ ಹೌಸ್ಗಳಿರ್ಬೋದು, ಅದೆಲ್ಲವನ್ನೂ ನಾನು ಹಾಗೇನೆ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಿದ್ದೆ. ಸಮಯ ಕೊಡೋದು ಗೊತ್ತಿರ್ಬೇಕು ನಿಮ್ಗೆ ಅಷ್ಟೇ. ತುಂಬ ಜನ ಹೇಳ್ತಾರೆ, ಒಂದ್ಸಲ ದುಡಿಮೆಗೆ ಅಂತ ಹೋದರೆ ನಮ್ಗೆ ಸಾಮಾಜಿಕ ಜೀವನಕ್ಕೆ ಬರೋದಕ್ಕೆ ಆಗೋದಿಲ್ಲ, ನಮ್ಮದೇ ಬ್ಯುಸಿ ಇರುತ್ತೆ, ಕೆಲಸ ನೋಡ್ಕೊಳ್ಬೇಕು, ದುಡಿಮೆ ಮಾಡೋದು ಬೇಡವಾ, ಹಿಂಗೆ ಮಾಡೋದು ಅಂತ. ನಿಮಗೆ ಮನಸ್ಸಿರ್ಬೇಕಷ್ಟೇ, ಮನ್ಸಿದ್ರೆ ಮಾರ್ಗ. ನಂಗೆ ಸಮಾಜಕ್ಕೆ ಸಮಯ ಕೊಡಬೇಕು ಅನ್ನೋ ಮನ್ಸಿರೋ ಕಾರಣಕ್ಕೆ ನಾನು ನನ್ನ ಕೆಲಸಗಳನ್ನು ಅದ್ರ ಜೊತೆಗೆ ಜೋಡಿಸ್ಕೊಳ್ತಿದ್ದೆ. ಯಾರದೋ ಮನೆಗೆ ಹೋಗ್ತಿದ್ದೆ, ನಾನು ವೇದಿಕೆ 10 ನಿಮಿಷಕ್ಕೆ ಮುಂಚೆ, ಇನ್ನೇನು 10 ನಿಮಿಷಕ್ಕೆ ನಾನು ವೇದಿಕೆ ಭಾಷಣ ಮಾಡಬೇಕು ಅಂತಂದ್ರೆ 10 ನಿಮಿಷದ ಕೆಳಗಡೆ ನಾನು ಕಾರಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪಲ್ಲಿ ಕೂತ್ಕೊಂಡು ಕೆಲಸ ಮಾಡಿರೋದಿದೆ, ಮಾಡ್ತೀನಿ, ಹಾಗೇನೆ ಕೆಲಸ ಮಾಡ್ತೀನಿ ನಾನು. ಸೊ ಅದು ನಿಮಗೆ ಆಸಕ್ತಿ ಇದ್ದಾಗ ಅದು ಬರುತ್ತೆ. ಕೆಲವರು ಪ್ಯಾಷನ್ನು ಮತ್ತು ಪ್ರೊಫೆಷನ್, IT ಇಂಡಸ್ಟ್ರಿನಲ್ಲಿರೋರು ಫಿಲ್ಮ್ ಇಂಡಸ್ಟ್ರಿಗೆ ಬರ್ತಾರೆ, ಎರಡನ್ನೂ ಸರಿದೂಗಿಸ್ಕೊಂಡು ಹೋಗ್ತಾರೆ. ಬಿಸ್ನೆಸ್ಸಲ್ಲಿರೋರು ಇನ್ನೇನೋ ಮಾಡ್ತಾರೆ. ಅದೇ ಥರ ನನಗೆ ನನ್ನ ಪ್ರೊಫೆಷನ್, ನಾನು ಓದಿರೋದೇನಿದೆ ಮತ್ತು ನನ್ನ ಸ್ಕಿಲ್ ಏನಿದೆ ಯಾವಾಗಲೂ ನಂಗೆ ಅನ್ನ ಹಾಕಿದೆ. ಹಾಗಾಗಿ ಸಾಮಾಜಿಕ ಜೀವನದಿಂದ ನಾನು ಏನನ್ನು ಪಡ್ಕೊಂಡು ಅದು ನನಗೆ ಹೊಟ್ಟೆಪಾಡಿಗೆ ಅನ್ನ ಹಾಕುತ್ತೆ ಅಂತಿಲ್ಲ. ನನ್ನ ಬದುಕನ್ನು ನಡೆಸೋಷ್ಟು ಶಿಕ್ಷಣ ಅಪ್ಪ ಅಮ್ಮ ಕೊಟ್ಟಿದ್ದಾರೆ. ಸೊ ಆ ಶಿಕ್ಷಣ ಒಂದಷ್ಟು ಸ್ಕಿಲ್ನ ಕಲಿಸ್ಕೊಡ್ತು. ಸೊ ಆ ಸ್ಕಿಲ್ ನನಗೆ ಇವತ್ತು ಅನ್ನ ಹಾಕ್ತಾ ಇದೆ. ಸಾಕು, ಭಗವಂತ ಇನ್ಯಾರ ಹತ್ರನೂ ಕೈ ಚಾಚಿ ಬೇಡುವಷ್ಟಂತೂ ಪರಿಸ್ಥಿತಿ ಅಂತೂ ಭಗವಂತ ಕೊಟ್ಟಿಲ್ಲ. ಮತ್ತು ನಾನು ಅಲ್ಪ ತೃಪ್ತಳು. ಅದೇ, ನಾನು ಬಟ್ಟೆ ಬರೆ ಮೇಕಪ್ ಅದಕ್ಕೆಲ್ಲ ದುಡ್ಡು ಹಾಕದೆ ಅದ್ರಲ್ಲಿ ಆಸಕ್ತಿ ಇಲ್ಲದೆ ಇರೋ ಕಾರಣಕ್ಕೆ ಲಕ್ಸುರಿಯಸ್ ಲೈಫ್ನ ಅವಶ್ಯಕತೆ ನನಗಿಲ್ಲ ಅಂದಿರೋ ಕಾರಣಕ್ಕೆ ತುಂಬ ಮಿತವಾಗಿ ಬದುಕ್ತೀನಿ. ಅದಕ್ಕೆ ಎಷ್ಟು ಬೇಕಷ್ಟು ಭಗವಂತ ಕೊಡ್ತಾ ಇದೆ, ಸಾಕು.